ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಪ್ಪ ಪ್ರೀತು, ಏನು ಮಾತಾಡಬೇಕು ಅಂತ ಹೇಳಿದೆ? ಮಾಮ್, ಇವತ್ತು ನಿಮ್ಮ ಜೊತೆ ಡಿನ್ನರ್ಗೆ ಬರೋಕ್ಕಾಗಲ್ಲ, ಸಾರಿ. ಕಾರಣ? ನಿನ್ನೆ ಕೇಳ್ತಾ ಇರೋದು ಪ್ರೀತು. ನಮ್ಮ ಜೊತೆ ಹೊರಗಡೆ ಊಟಕ್ಕೆ ಬರೋಕ್ಕಾಗಲ್ಲ ಅಂತ ಯಾಕೆ ಹೇಳಿದೆ? ನಾನು ಹೇಳ್ತೀನಿ ಅತ್ಯಮ್ಮ. ಹೊಸ ವರ್ಷನ ಹೊರಗಡೆ ಹೋಗಿ ಊಟ ಮಾಡಿ ಯಾಕೆ ಆಚರಣೆ ಮಾಡಬೇಕು? ಮನೇಲೆ ಒಳ್ಳೆ ಅಡುಗೆ ಮಾಡಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡ್ಬೋದಲ್ವಾ ಅನ್ನೋದೇ ಅವ್ರ ಆಸೆ. ಅಷ್ಟೇ ಅಲ್ಲ ಅತ್ಯಮ್ಮ, ಮಾಡಿ ಮೇಲೆ ಕೇಕ್ ಕಟ್ ಮಾಡೋದಕ್ಕೂ ಇವರೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೌದಾ? ಹ್ಞೂ, ನೀವು ನನಗೆ ಎಲ್ಲರೂ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಹೇಳಿದ್ರಲ್ಲ, ಪಾಪ ಇವ್ರು ಅದಕ್ಕೂ ಮುಂಚೆನೇ ಮೇಲ್ಗಡೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ರಂತೆ. ನನಗೂ ಇವಾಗಲೇ ಗೊತ್ತಾಗಿದ್ದು. ಅದನ್ನ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ ಹೊರಗಡೆ ಹೋಗಿ ಊಟ ಮಾಡಬೇಕು ಅಂತ ಅನ್ಕೊಂಡಿದ್ವೋ ಅದು ಮನೇಲೇ ಈಡೇರುತ್ತೆ ಅನ್ನೋದಾದ್ರೆ ಯಾಕಾಗಬಾರ್ದು? ಪ್ರೀತು ಹೇಳೋ ಪ್ರಕಾರ ಹೊಸ ವರ್ಷದ ಆಚರಣೆನ ಮನೇಲೇ ಮಾಡೋಣ. ಏನಂತೀಯ ಪ್ರೀತು? ಸರಿ ಅತ್ತೆಮ್ಮ. ಸರಿ, ಹಾಗಾದ್ರೆ ಬೇಗ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕರೀರಿ. ನಾನು ರಘು ತಯಾರಾಗಿ ಬರ್ತೀವಿ. ಹಾ, ಪಾಪಾರು, ಇನ್ನು ಎಷ್ಟೊಂದು ಕೆಲಸಗಳಿದೆ. ಇನ್ನು ರೆಡಿ ಆಗಬೇಕು, ನೀನು ಅಡುಗೆ ಮಾಡಬೇಕು. ಒಂದಾ ಎರಡಾ? ಹೌದು ಯಜಮಾನ್ರೆ, ತುಂಬ ಕೆಲಸಗಳಿದೆ. ಆದರೆ ಕೇಕ್ನ ತರಿಸ್ತಿರೋದು ಮಾತ್ರ ನನ್ನ ಸ್ನೇಹಿತೆ ಮೋನಿಕಾ. ಇಲ್ಲ ಅಂದಿದ್ದಿದ್ರೆ ಇನ್ನೂ ಟೈಮ್ ಆಗೋಗ್ಬಿಟ್ಟಿರೋದು. ಮೋನಿಕಾ ಕೇಕ್ ತರಿಸ್ಬೋದು, ಆದರೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ನಾವೇ, ಅಂದರೆ ಅರಸನಕೋಟೆ ಫ್ಯಾಮಿಲಿ. ಹೌದು ಹೌದು. ಸೊ ಯಾರು ಯಾವುದಕ್ಕೂ ಚಿಂತೆ ಮಾಡೋ ಅಗತ್ಯ ಇಲ್ಲ ಪಾರು. ಮೋನಿಕಾ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಕಮಿಟ್ ಆದವರು ಟೆರೆಸ್ನ ಡೆಕೋರೇಟ್ ಮಾಡಿಸ್ಲಿ. ನಿನ್ನ ಫ್ರೆಂಡ್ ಮೋನಿಕಾಗೆ ಫೈನಲ್ ಟಚಪ್ ಥರ ಸರ್ಪ್ರೈಸ್ ಕೊಡೋಣ. ಅಲ್ಲಿವರೆಗೂ ಮೋನಿಕಂಗೆ ಅವಳಿಗೆ ಬೇಕಾಗಿರೋರು ಇಲ್ಲೇ ಇರ್ತಾರೆ, ನಾವೆಲ್ಲರೂ ಹೊರಗಡೆ ಹೋಗ್ತಿದ್ದೀವಿ ಅನ್ನೋ ಥರನೇ ಇರ್ಬೇಕು ತಾನೆ? ಕರೆಕ್ಟ್. ಬಾಬಾ ಹೋಗೋಣ. ಸರಿ ಸರಿ ಬನ್ನಿ. ಪ್ರೀತು ನನ್ನ ಹತ್ರ ಲಾಕ್ ಆಗಿದ್ದಾನೆ. ಅದ್ ಹೇಗೆ ಇವ್ರ ಜೊತೆ ಆಚೆ ಹೋಗ್ತಾನೋ ನೋಡೇ ಬಿಡ್ತೀನಿ. ಹಾಗೆ ಹೋಗದೆ ಇರೋದಕ್ಕೆ ಏನ್ ರೀಸನ್ ಕೊಡ್ತಾನೆ ಅಂತ ನೋಡ್ಲೇಬೇಕು. ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಜನನಿ ಅವರೇ. ಎಲ್ಲಾದ್ರೂ ಹೊರಟಿದ್ರಾ? ನಿನ್ನ ಫ್ರೆಂಡ್ ಮೋನಿಕಾಗೆ ಫೈನಲ್ ಟಚಪ್ ಥರ ಸರ್ಪ್ರೈಸ್ ಕೊಡೋಣ. ಅಲ್ಲಿವರೆಗೂ ಮೋನಿಕಂಗೆ ಅವಳಿಗೆ ಬೇಕಾಗಿರೋರು ಇಲ್ಲೇ ಇರ್ತಾರೆ, ನಾವೆಲ್ಲರೂ ಹೊರಗಡೆ ಹೋಗ್ತಿದ್ದೀವಿ ಅನ್ನೋ ಥರನೇ ಇರ್ಬೇಕು ತಾನೆ? ಕರೆಕ್ಟ್.
ಹಾಂ, ಹೊರಗಡೆ ಹೊರಟಿದ್ದೀವಿ ಅತ್ತೆ ಜೊತೆ ಊಟಕ್ಕೆ. ಹೌದಾ? ಯಾರ್ಯಾರು ಹೋಗ್ತಿದ್ದೀರಾ? ಇಡೀ ಫ್ಯಾಮಿಲಿನಾ? ಹೌದು. ಆದರೆ ಪ್ರೀತು ಒಬ್ಬನ್ನ ಬಿಟ್ಟು ಮಿಕ್ಕಿದವರೆಲ್ಲರೂ ಹೋಗ್ತಾ ಇದ್ದೀವಿ. ಅದು ಪ್ರೀತುಗೇನೋ ತಲೆನೋವಂತೆ, ಅದಕ್ಕೆ. ಹೌದಾ? ಆಗ್ಲೇ 11 ಗಂಟೆ ಆಯ್ತು. ಇನ್ಯಾವಾಗ ಹೊರಡೋದು? ಇನ್ನೇನೀಗ ಹೊರಟ್ಬಿಡ್ತೀವಿ. ರೆಸ್ಟೋರೆಂಟಿಗೆ ಹೋಗಿ ಕೇಕ್ ಕಟ್ ಮಾಡಿ ಆಮೇಲೆ ಏನಿದ್ರು ನಮ್ಮ ಊಟ. ಇಡೀ ರೆಸ್ಟೋರೆಂಟ್ನೇ ನಮ್ಮ ಮತ್ತೆ ಬುಕ್ ಮಾಡಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಇನ್ನೊಂದು 10 ನಿಮಿಷದಲ್ಲಿ ಹೊರಟ್ಬಿಡ್ತೀವಿ. ಮೇಡಮ್, ಕೇಕ್ ಆರ್ಡರ್ ಮಾಡಿದ್ರಂತಲ್ಲ, ತಂದು ಕೊಟ್ಟಿದ್ದಾರೆ ಮೇಡಮ್. ಥ್ಯಾಂಕ್ ಯು. ಓಕೆ. ಏನಾಯ್ತು? ನೀನೇ ಬೊಂಬೆ ಥರ ಇದೆಯಾ, ನಿನ್ ಜಾತಿ ಅಲಂಕಾರ ಇಲ್ಲ. ಇದು ಹೊಗಳಿಕೆನಾ ಇಲ್ಲ ತೆಗಳಿಕೆನಾ? ಎರಡೂ ಅಲ್ಲ. ಮತ್ತೆ ಹೆದರಿಕೆ. ಏನು? ಅಲ್ಲಲ್ಲ, ಹೆದರಿಕೆ. ಯಜಮಾನ್ರೆ, ಏನಾಗಿದೆ ನಿಮ್ಗೆ? ಏನ್ ಮಾತಾಡ್ತಿದ್ದೀರಾ? ನಿನ್ನ ಬ್ಯೂಟಿ ನೋಡಿ ಬೋಲ್ಡಾಗಿ ಮನಸ್ಸೊಳಗೆ ಚಿಟ್ಟೆ ಬಿಟ್ಟಾಗಿದೆ. ಸರಿ, ಹೊತ್ತಾಯ್ತು, ಬನ್ನಿ ಹೋಗೋಣ.
ಯಜಮಾನ್ರೆ ಏನಿದು? ನನ್ನ ಮನಸ್ಸು ಹೇಳ್ತಾ ಇದೆ ನಿನ್ನ ತಕ್ಕೋ ಅಂತ. ಓ, ಆಮೇಲೆ ನೀಗೆ ಮುತ್ಕೊಡು ಅಂತ. ಯಾಕೆ? ನನ್ನ ಮನ್ಸು ಹೇಳ್ತು ಇವಾಗ ನೀನು ಮುತ್ತು ಕೊಡಿಸ್ಕೋಬೇಡ ಅಂತ. ಪಾರು ಪಾರು, ಚನ್ನಪ್ಪಣ ಅದಕ್ಕೆ ಹತ್ರ ಹೋಗಿ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಂತ ಹೇಳಿ. ಸರಿ ಚಿಕ್ಕ ಯಜಮಾನ್ರೆ. ಅಲ್ಲ ಪ್ರೀತು, ಸೆಲೆಬ್ರೇಟ್ ಮಾಡ್ಬೇಕಾಗಿರೋದು ನಾವಿಬ್ರು ತಾನೆ, ಅವರೆಲ್ಲ ಯಾಕೆ ಬಂದಿದ್ದಾರೆ? ಅದು ಹಾಗಲ್ಲ, ಆ್ಯಕ್ಚುಲಿ ಅರೇಂಜ್ಮೆಂಟ್ಸ್ ಮಾಡೋದಿದ್ದರಿಂದ ಅವ್ರ ಹೆಲ್ಪ್ ತೊಗೊಂಡೆ ಅಷ್ಟೇ. ಓ, ವೆರಿ ಗುಡ್, ಬಾ. ಕೇಕ್ ಮೇಲೆ ನನ್ನ ಹೆಸರು ಬರೆಸ್ಬಿಟ್ಟಿದ್ದಾಳಲ್ಲ. ಬಾರು, ಮೇಲ್ಗಡೆ ಎಲ್ಲ ರೆಡಿಯಾಗಿದೆ. ಸರಿ ಚನ್ನಪ್ಪಣ್ಣ, ನಾನು ಹೋಗಿ ಅತ್ತೆಮ್ಮನ ಮಾವನ ಕರ್ಕೊಂಬಂದ್ಬಿಡ್ತೀನಿ. ಸರಿ ಜಯ, ಭಾನು ಬಾಗಿನ ಕರ್ಕೊಂಬ. ಅತ್ತೆಮ್ಮ, ಅತ್ತೆಮ್ಮ, ನೀವು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ನನ್ನ ದೃಷ್ಟಿನೇ ತಾಗುತ್ತೆ. ಅತ್ತೆಮ್ಮ, ಮೇಲ್ಗಡೆ ಎಲ್ಲ ತಯಾರಿ ಆಗಿದೆ, ಮೇಲ್ಗಡೆ ಬರ್ಬೋದಂತೆ. ಸರಿ ಬಾ, ನಾನು ಹೋಗಿ ಯಜಮಾನ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಪಾರ್ವತಿ, ನನಗಲ್ಲಮ್ಮ, ನನಗಿಂತ ಜಾಸ್ತಿ ದೃಷ್ಟಿ ಆಗೋದು ನಿನಗೆ. ಎಷ್ಟು ಮುದ್ದಾಗಿ ಕಾಣ್ತಿದೆಯಾ ಗೊತ್ತಾ? ಸರಿ ಬಾ. ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಪ್ರೀತುನಾ. ಅಲ್ಲ, ಹ್ಯಾಪಿ ನ್ಯೂ ಇಯರ್ ಅಂತ ಇದ್ದಿದ್ರೆ ಸಾಕಾಗ್ತಿತ್ತು. ಅದ್ಯಾಕೆ ಮೈ ಡಿಯರ್ ಪ್ರೀತು ಅಂತೆಲ್ಲ ಬರ್ಸಿದ್ಯಾ?
ಖುಷಿ ಪಡೋ ವಿಷಯಕ್ಕೆ ಯಾಕೆ ಕೋಪ ಮಾಡ್ಕೊತಿದ್ಯಾ ಬೇಬಿ? ಇಲ್ಲ ನಂಗಿದೆಲ್ಲ ಇಷ್ಟ ಆಗಲ್ಲ, ಇದನ್ನ ಅಳಿಸ್ತೀನಿ. ಯಾಕೆ ಬೇಬಿ ಈ ಥರ ಬಿಹೇವ್ ಮಾಡ್ತಾ ಇದೆಯಾ? ಅಲ್ಲ, ಇಲ್ಲಿ ಯಾರಿದ್ದಾರೆ? ಇರೋದೇ ನಾವಿಬ್ರಲ್ವಾ? ಹೇಗಿದ್ರು ನಿಮ್ಮ ಮನೆಯವರೆಲ್ಲ ಇನ್ನೇನು ಹೊರಟು ಬಿಡ್ತಾರೆ. ಆಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕಲ್ವಾ? ಆಗಲೇ ಕೇಕ್ ಕಟ್ ಮಾಡು, ಅದ್ರ ಜೊತೆ ನಿನ್ನ ಹೆಸರು ಕೂಡ ಕಟ್ ಮಾಡು, ಓಕೆನಾ? ಬನ್ನಿ. ವಾವ್, ಬ್ಯೂಟಿಫುಲ್ ಡೆಕೋರೇಷನ್. ಕೇಕ್ ಮೇಲೆ ಪ್ರೀತಿ ಹೆಸರು ಬರೆಸಿಟ್ಟಿದ್ದಾಳಲ್ಲ ಇವಳು. ಅಮ್ಮ ಏನಾದರೂ ನೋಡ್ಬಿಟ್ರೆ ಮೊದಲು ಅರ್ಥ ಆಗಬೇಕು. ಆದಿ ಯಾಕಪ್ಪ ಆದಿ, ನಾವೆಲ್ಲ ಬರೋಕ್ಕಿಂತ ಮುಂಚೆನೆ ಕೇಕ್ ಕಟ್ ಮಾಡ್ತಾ ಇದ್ದೆ ಏನು? ಅಮ್ಮ ಅದು ಏನಿದು? ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಪ್ರೀತು. ಇದೆಲ್ಲ ಇವಳ ಕಿತಾಪತಿ. ಈ ಕೇಕ್ನ ಯಾರು ಆರ್ಡರ್ ಮಾಡಿದ್ದು? ಅದು ಅತ್ತೆ, ಮೋನಿಕಾ ಅವರು ಈ ಕೇಕ್ನ ತರಿಸಿದ್ರು. ಮೋನಿಕಾನ? ಅಲ್ಲ, ಪ್ರತಿ ವರ್ಷನೂ ನೀನೇ ತಾನೇ ಪಾರ್ವತಿ ಕೇಕ್ ಮಾಡ್ತಾ ಇದ್ದಿದ್ದು? ಅತ್ಯಮ್ಮ,
ಪ್ರತಿ ವರ್ಷ ನಾನೇ ಕೇಕ್ ತಯಾರಿಸ್ತಿದ್ದೆ. ಆದರೆ ಈ ವರ್ಷ ಮೋನಿಕಾ ನಾನು ನಿಮ್ಮ ಮನೆಗೆ ಬಂದಿದ್ದೀನಲ್ಲ, ಹಾಗಾಗಿ ನಿಮ್ಮೆಲ್ರಿಗೂ ಒಂದು ಚಿಕ್ಕ ಕಾಣಿಕೆ ಕೊಡ್ತೀನಿ ಅಂತ ಅವಳೇ ತರಿಸಿದಾಳೆ. ಹಾಗಾದರೆ ಕೇಕ್ ಮೇಲೆ ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಪ್ರೀತು ಅಂತ ಬರ್ಸಿರೋದು ಮೋನಿಕಾನಾ?